ಸೀಸನ್ 10 ಬಿಗ್ ಬಾಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾಮಿನೇಷನ್ ಡಿಫ್ರೆಂಟ್ ಆಗಿ ತಗೊಳ್ತಾ ಇದ್ದಾರೆ. ಹಾಗೆ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಈಗ ನಾನು ಹೇಳಕ್ ಹೊರಟಿರೋದು ವೋಟಿಂಗ್ ಪೋಲ್ ರಿಸಲ್ಟ್, ಅಂದ್ರೆ ಯಾರು ಫಸ್ಟ್ ಸೇವ್ ಆಗ್ತಾರೆ, ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ. ಅಂಡ್ ಜನಗಳ ವೋಟಿಂಗ್ ರಿಸಲ್ಟ್ ಆಗಿದೆ. ಇದು ಜನಗಳ ಪ್ರಕಾರ ವೋಟಿಂಗ್ ಪೋಲ್ ರಿಸಲ್ಟ್ ಪ್ರಕಾರ ನಾನು ಹೇಳ್ತಿರುವಂತದ್ದು. ಫಸ್ಟ್ ಪ್ಲೇಸ್ಗೆ ತುಂಬಾ ಟಫ್ ಕಾಂಪಿಟೇಷನ್ ಇದೆ. ಯಾಕೆಂದ್ರೆ ಅಕ್ಕ ತಮ್ಮನ ಮಧ್ಯೆ ಕಾಂಪಿಟೇಷನ್ ಇರುವಂತದ್ದು. ಕಾರಣ ಸಂಗೀತ ಮತ್ತೆ ಪ್ರತಾಪ್ ಅವರು ಆಲ್ಮೋಸ್ಟ್ ಸೇಮ್ ಅಲ್ಲಿ ಇದ್ದಾರೆ ಫಸ್ಟ್ ಪ್ಲೇಸ್ ಅಲ್ಲಿ. ಸ್ವಲ್ಪ ಜಾಸ್ತಿನೇ ಟೈಟ್ ಕಾಂಪಿಟೇಷನ್ ಇದೆ ಅಂತಾನೆ ಹೇಳ್ಬೋದು. ಕಾರಣ ಯಾಕೆಂತಂದ್ರೆ ಒಂದು ಅವರಿಬ್ಬರಿಗೂ ಇಂಜುರಿ ಆಗಿರೋದಾಗಿರ್ಲಿ ಅಥವಾ ಅವರು ಇಂಡಿವಿಜುವಲ್ ಗೇಮ್ ಆಡ್ತಾರೆ ಅನ್ನೋ ವಿಚಾರ ಆಗಿರ್ಲಿ, ಅದು ಜನಗಳಿಗೆ ಇಷ್ಟ ಆಗಿದೆ. ಆ ಕಾರಣದಿಂದಾಗಿ ಅವರಿಬ್ರು ಫಸ್ಟ್ ಪ್ಲೇಸ್ ಅಲ್ಲಿ ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಇನ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ವಿನಯ್ ಅವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಮನೇಲಿ ಜಗಳ ಅನ್ನೋದು ಬಿಟ್ರೆ ಆಟ ಅಂತ ಬಂದಾಗ ತುಂಬಾ ಫಿಸಿಕಲಿ ಸ್ಟ್ರಾಂಗ್ ಇರುವಂತಹ ವ್ಯಕ್ತಿ. ಅವ್ರ ಮನೇಲಿ ಇದ್ರೇನೆ ಒಂದು ತೂಕ ಅಂತ ಅನ್ಸುತ್ತೆ ನನಗೆ. ಜಗಳ ಅನ್ನೋದು ಬಿಟ್ಟು ಒಳ್ಳೆ ರೀತಿಲಿ ಹೋದ್ರೆ ಇನ್ನೂ ಚೆನ್ನಾಗಿ ಇಷ್ಟ ಆಗಿ ಫಸ್ಟ್ ಪ್ಲೇಸ್ ಅಲ್ಲಿ ಅವರೇ ಸೇವ್ ಆಗೋ ಚಾನ್ಸಸ್ ಇರುತ್ತೆ ಮುಂದಿನ ದಿನಮಾನಗಳಲ್ಲಿ. 2ನೇ ಸ್ಥಾನದಲ್ಲಿ ವಿನಯ್ ಅವರಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಇರುವಂತಹದ್ದು ಮೈಕಲ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ತುಂಬಾ ಅವರು ಕೂಡ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟೇ ಆಗಿದ್ದಾರೆ. ಆದ್ರೆ ಮನೆ ಜೊತೆ ಮಿಂಗಲ್ ಆಗೋದ್ರಲ್ಲಿ ಸ್ವಲ್ಪ ಎಳುತ್ತಾ ಇದ್ದಾರೆ. ಜೊತೆಗೆ ಯಾವಾಗ್ಲೂ ಸ್ವಲ್ಪ ಈ ಕೋಲ್ಡ್ ವಾರ್ ನಡೀತಿದೆ ಅವ್ರ ಮತ್ತೆ ಸಂಗೀತ ಅವ್ರ ಮಧ್ಯೆ ಆಗಿರ್ಲಿ. ಆಮೇಲೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ರು ಸಹ ಕೆಲವೊಂದ್ ಕಡೆ ಎಲ್ಲೂ ಅವ್ರು ಬಗ್ಗಲ್ಲ ಜನ ಅಂತ ಹೇಳಿ ಜನ ಕಮೆಂಟ್ ಹಾಕ್ತಾ ಇರೋದು ಅದೇ ರೀತಿ. ಎಲ್ಲಿ ಬಗ್ಗೆ ಕ್ಷಮೆ ಕೇಳಬೇಕು ಅಲ್ಲಿ ಮೈಕಲ್ ಕಡೆಯಿಂದ ಆ ರೀತಿ ಎಫರ್ಟ್ಸ್ ಬರಲ್ಲ ಅಂತ ಅದೊಂದು ತಿದ್ಕೋಬೇಕು ಮೈಕಲ್ ಅವರು. ಸೊ ಮೈಕಲ್ ಅವರು 4ನೇ ಸ್ಥಾನದಲ್ಲಿ ಇದ್ದಾರೆ. ಅಂದ್ರೆ 1ನೇ ಸ್ಥಾನ ಇಬ್ಬರಿಗೆ ಹಂಚಿ ಹೋಗಿದೆ. 2ನೇದು ವಿನಯ್, 3ನೇದಾಗಿ ಮೈಕಲ್ ಅವರು. ಇನ್ನು ಅದಾದ್ಮೇಲೆ ಬರುವಂತದ್ದು ಬಾಟಮ್ 2 ಅಂತ ಏನ್ ಹೇಳ್ತೀವಿ ಅಥವಾ ಡೇಂಜರ್ ಝೋನ್ ಅಂತ ಏನ್ ಹೇಳ್ತೀವಿ, ಅಲ್ಲಿರುವಂತಹದ್ದು ಒಂದು ಸಿರಿ ಮತ್ತೆ ಇನ್ನೊಂದು ಪವಿ ಅವರು. ಸೊ ಸಿರಿ ಅವ್ರಿಗೆ ಮತ್ತೆ ಪವಿ ಅವರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಇಲ್ಲ. ಸಿರಿ ಅವ್ರು ಮುಂಚೆಯಿಂದ ಆಡ್ಕೊಂಡು ಬಂದಿರೋರು, ಪವಿ ಅವರು ಇವಾಗ ಎಂಟ್ರಿ ಆಗಿರುವಂತವ್ರು. ಅಂದ್ರೆ ಒಬ್ರು ಹಳಬ್ರು ಮತ್ತೆ ಒಬ್ರು ಹೊಸಬ್ರು. ಇವ್ರಿಬ್ರು ಮಧ್ಯೆ ಕಾಂಪಿಟೇಷನ್ ಇರುವಂತದ್ದು ಯಾರು ಮನೆಗೆ ಹೋಗ್ತಾರೆ ಅಂತ. ಪವಿ ಕಂಪೇರ್ ಮಾಡಿದಾಗ ಸಿರಿ ಅವರು ತುಂಬಾ ಕಾಮ್ ಅಂಡ್ ಕಂಪೋಸ್ ಆಗಿರುವಂತವ್ರು, ಎಲ್ಲೊತ್ತೆ ಮಿಂಗಲಾಗಿ ಟ್ರೈ ಮಾಡ್ತಾರೆ. ಬಟ್ ಪವಿ ಅವ್ರು ಹಂಗಲ್ಲ, ತುಂಬಾ ರಿಸರ್ವ್ಡ್ ಪರ್ಸನ್. ಫಸ್ಟ್ ಅಲ್ಲಿ ಇದ್ದಂತ ಜೋಶು ಇವಾಗೆಲ್ಲೋ ಕಾಣಿಸ್ತಾ ಇಲ್ಲ ಅಂತಾನೂ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಡೇಂಜರ್ ಝೋನ್ ಅಲ್ಲಿ ಇರುವಂತಹದ್ದು ಪವಿ ಮತ್ತೆ ಸಿರಿ ಅವರು ಆದ್ಮೇಲೆ ಪವಿ ಅವರು ಇದ್ದಾರೆ. ಸೊ ಜಾಸ್ತಿ ಜನ ಪವಿ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ. ಜೊತೆಗೆ ನಾನು ಇಷ್ಟೊತ್ತು ಹೇಳಿದ್ದು ವೋಟಿಂಗ್ ಪೋಲ್ ರಿಸಲ್ಟ್ ಅಪ್ಪಿತಪ್ಪಿ ಏನಾದ್ರು ಬಿಗ್ ಬಾಸ್ ಮನೆಯಲ್ಲಿ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಏನಾದ್ರು ಸೇವ್ ಮಾಡ್ಬೇಕಾದ್ರೆ ವೋಟಿಂಗ್ ಪೋಲ್ ಪ್ರಕಾರ ಅಂದ್ರೆ ವೋಟಿಂಗ್ ರಿಸಲ್ಟ್ ಏನು ಒಂದು ಜನಗಳ ವೋಟಿಂಗ್ ಪ್ರಕಾರ ಸೇವ್ ಮಾಡ್ತೀನಿ ಅಂದ್ರೆ ಇದೇ ಆರ್ಡರ್ ಅಲ್ಲಿ ಸೇವ್ ಆಗ್ತಾರೆ. ಅಥವಾ ನಿಮ್ಗೆ ಗೊತ್ತಿರೋ ಪ್ರಕಾರ ಬಿಗ್ ಬಾಸ್ದು ಆಟದಲ್ಲಿ ಟ್ವಿಸ್ಟ್ ಕೊಡೋಕೆ ಅಂತ ಪ್ರತಿಯೊಂದಕ್ಕೂ ರೆಡಿ ಮಾಡ್ಕೊಂಡು ಕೂತಿರ್ತಾರೆ ಟ್ವಿಸ್ಟ್ ಕೊಡೋಕೆ ಅಂತ. ಆ ಪ್ರಕಾರ ಹೋದ್ರೆ ಈ ಆರ್ಡರ್ ಸೇವ್ ಆಗಲ್ಲ. ಆದ್ರೆ ಇವರಿಬ್ರಲ್ಲಿ ಯಾರಾದ್ರೊಬ್ರು ಹೋಗೋ ಚಾನ್ಸಸ್ ಇದೆ ಅಂತ ತುಂಬಾ ಜನ ಕಮೆಂಟ್ ಹಾಕ್ತಾ ಇದ್ದಾರೆ. ಅಂಡ್ ಕಾದ್ ನೋಡೋಣ ಯಾರು ಹೋಗ್ತಾರೆ ಅಂತ. ನಿಮ್ಮ ಪ್ರಕಾರ ಯಾರು ಹೋಗ್ಬೇಕು ಮತ್ತೆ ಯಾಕೆ ಹೋಗ್ಬೇಕು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಮುಂದಿನ ಅಪ್ಡೇಟ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕ್ಷೇಮವಾಗಿರಿ.